ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಹಾಗೆ ನಿಮ್ಮ ಮೇಲೆ ಯಾವ ಭಾವನೆ ಇರುತ್ತೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಕರೆಂಟ್ಲಿ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವ ಗೈಡೆನ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಈ ಒಂದು ರೀಡಿಂಗಲ್ಲಿ ನಾನು 3 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು, ಇದು ಮೂನ್ ಸ್ಟೋನ್, ಅಮೆಥಿಸ್ಟ್ ಆ್ಯಂಡ್ ರೆಡ್ ಜಾಸ್ಪರ್. ಈ 3 ಸ್ಟೋನಲ್ಲಿ ನೀವು ಒಂದನ್ನು ಚೂಸ್ ಮಾಡಬೇಕಾಗತ್ತೆ. ಓಕೆ, ಯಾವುದಾದ್ರೂ ಒಂದು ಕ್ರಿಸ್ಟಲನ್ನು ನೀವು ಚೂಸ್ ಮಾಡಿ ನಿಮ್ಮ ಪೈಲನ್ನು ನೀವು ನೋಡ್ಕೋಬೋದು. ಆ್ಯಂಡ್ ಆ ಒಂದು ಪೈಲಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇರುತ್ತೆ. ಕ್ಲಿಯರ್ ಇದೆಯಾ? ಇವಾಗ ಕ್ಲಿಯರ್ ಇದೆ ಅನ್ಕೋತೀನಿ. ಮೂನ್ ಸ್ಟೋನ್, ಅಮೆಥಿಸ್ಟ್, ರೆಡ್ ಜಾಸ್ಪರ್. ಈ 3ರಲ್ಲಿ ಒಂದನ್ನು ಚೂಸ್ ಮಾಡಿ. ನಿಮಗೆ ತುಂಬ ಏನಾದರೂ ಕನ್ಫ್ಯೂಷನ್ ಆಗ್ತಿದೆ ಅಂತ ಒಂದು 2 ಮಿನಿಟ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಯಾವುದು ನಿಮಗೆ ನೋಡಬೇಕು ಅನಿಸುತ್ತೆ ಆ ಒಂದು ಪೈಲನ್ನು ನೀವು ಚೂಸ್ ಮಾಡ್ಬೋದು, ಆ ಒಂದು ಕ್ರಿಸ್ಟಲನ್ನು ನೀವು ಚೂಸ್ ಮಾಡ್ಬೋದು. ಫಸ್ಟ್ ನಾನಿಲ್ಲಿ ಮೂನ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡ್ತೀನಿ. ಕಾರ್ಡ್ಸ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ 3 ಟೈಮ್ಸ್ ಹೇಳಿ ನೀವು ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಓಕೆ, ನೋಡೋಣ ಯಾವ ಕಾರ್ಡ್ಸ್ ಬಂದಿದೆ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಅಂತ. ಓಕೆ, 3 ಆಫ್ ಪೆಂಟಿಕಲ್ಸ್, 5 ಆಫ್ ಸಾರ್ಡ್ಸ್ ಆ್ಯಂಡ್ 5 ಆಫ್ ವ್ಯಾಂಡ್ಸ್, ಅಗೈನ್ 8 ಆಫ್ ವ್ಯಾಂಡ್ಸ್. ಓಕೆ, ಒಂದು ಹೇಳ್ಬೋದು ಇಲ್ಲಿ ಯಾರೆಲ್ಲ ಮೂನ್ ಸ್ಟೋನ್ ಚೂಸ್ ಮಾಡಿದ್ದೀರಾ ಕರೆಂಟ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಲಾಟ್ ಆಫ್ ಇಶ್ಯೂಸ್, ಕಮ್ಯುನಿಕೇಷನ್ ಇಶ್ಯೂಸ್ ಆಗಿರ್ಬೋದು. ಹಾಗೆ ಯಾವುದೇ ರೀತಿ ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾ ಇಲ್ಲ. ನೀವೇನು ಕಮ್ಯುನಿಕೇಷನ್ ಮಾಡಿದ್ರೂ ಅದು ಜಗಳ ಆಗ್ತಿರ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಚೀಟ್ ಮಾಡಿ ಹೋಗಿದ್ದಾರೆ ಅಂತಲೂ ಹೇಳ್ಬೋದು. ಬಿಕಾಸ್ 5 ಆಫ್ ಸಾರ್ಡ್ಸ್ ಇಲ್ಲಿ ಏನು ಬರ್ತಾ ಇದೆ, ನಿಮ್ಮ ಮೇಲೆ ಅವರು ಚೀಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲದೆ ಮತ್ತೊಂದು ರಿಲೇಷನ್ಶಿಪ್ ಇಟ್ಕೊಂಡಿರ್ಬೋದು. ಲೈಕ್ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಮೇ ಬಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ 8 ಆಫ್ ವ್ಯಾಂಡ್ಸ್ ಏನು ಬರ್ತಾ ಇದೆ, ಇವರ ಎಲ್ಲ ಒಂದು ಫೀಲಿಂಗ್ಸ್ ಅವ್ರ ಕಡೆಗೆ, ಹಾಗೆ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ತುಂಬ ಗಮನ ಕೊಡ್ತಾರೆ. ಆ್ಯಂಡ್ ಅವರ ಒಂದು ಫೋಕಸ್ ಕರೆಂಟ್ಲಿ ಅವರ ಜೀವನದಲ್ಲಿ ತುಂಬ ಪ್ರಿಯಾರಿಟೀಸ್ ನಿಮ್ಮ ಹತ್ರ ಏನಿತ್ತು ಅದು ಆ ಪರ್ಸನ್ ಕಡೆಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತೀನಿ. ಆಲ್ಸೋ ಇವಾಗ ನೀವೇನಾದರೂ ಈ ವ್ಯಕ್ತಿಗೆ ನೀವು ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ರೆ, ನೀವು ಚೀಟ್ ಮಾಡಿದ್ರಾ, ಹೀಗೆ ಯಾಕೆ ಮಾಡಿದ್ರಿ ಅಂತ ನೀವೇನಾದರೂ ಕ್ವೆಶನ್ ಮಾಡಬೇಕು ಅಥವಾ ಕ್ವೆಶನ್ಸ್ ಕೇಳಬೇಕು ಅಂತ ನೀವೇನಾದರೂ ಅನ್ಕೋತಾ ಇದ್ದರೆ ಡೆಫಿನೆಟ್ಲಿ ಅವರು ನಿಮಗೆ ಒಂದು ಸೈಲೆನ್ಸ್ ಟ್ರೀಟ್ಮೆಂಟ್ ಕೊಡ್ಬೋದು. ಅಂತಂದರೆ ಏನೂ ಹೇಳಲ್ಲ, ಜಸ್ಟ್ ಸೈಲೆಂಟಾಗಿರೋದು. ಆರ್ ನೀವೇನಾದರೂ ಅವ್ರ ಹತ್ರ ತುಂಬ ಬೇಡ್ಕೋತಾ ಇದ್ದೀರಾ ಅಂತ ಅಂದರೆ ಅವ್ರಿಗದು ಇಷ್ಟ ಆಗುತ್ತೆ. ಅವ್ರಿಗೆ ನೀವು ಪದೇ ಪದೇ ಕೇಳೋದು ಅಥವಾ ನೀವು ಅವ್ರನ್ನ ಮಾತಾಡುವಂಥ ತುಂಬ ಸಲ ಕೇಳ್ಕೊಳ್ಳೋದು ಇದೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ. ಅವರು ಜಸ್ಟ್ ಎಂಜಾಯ್ ಮಾಡ್ತಾರೆ ಅದನ್ನು. ನೀವೆಲ್ಲೋ ಒಂದು ಕಡೆ ಬೆಗ್ ಮಾಡ್ತಾಯಿದ್ದೀರಾ ಅಂತ ನಿಮಗೆ ಅನ್ನಿಸ್ಬೋದು. ಆ್ಯಂಡ್ ನಿಮ್ಮ ಮೇಲೆ ನಿಮಗೆ ತುಂಬ ಅಸೂಯೆ ಬರೋದು ಅಥವಾ ಏನೋ ಒಂಥರ ನಿಮಗೆ ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ಳೋದು ಇದೆಲ್ಲ ಸ್ಟಾರ್ಟ್ ಮಾಡ್ತೀರಾ. ಆ ಥರ ನೀವೇನಾದರೂ ಮಾಡ್ತಾಯಿದ್ರೆ ಜಸ್ಟ್ ನಿಮ್ಮ ಪಾರ್ಟ್ನರ್ನ ನೀವು ಪದೇ ಪದೇ ಕ್ವೆಶನ್ ಮಾಡೋದಾಗಲಿ ಅಥವಾ ನೀನು ನನ್ನ ಜೊತೆ ಬಂದಿರು ಆರ್ ನನ್ನ ಜೊತೆ ಇರಬೇಕು, ನೀನು ನನ್ನ ಮಾತ್ರ ಪ್ರೀತಿ ಮಾಡಬೇಕು ಅಂತ ನೀವೇನಾದರೂ ಹೇಳ್ತಾಯಿದ್ರೆ ಜಸ್ಟ್ ಅದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಈ ಪರ್ಸನ್ ಬಿಹೇವಿಯರ್ ಯಾವ ಥರ ಇದೆ, ಲೈಕ್ ಚೀಟಿಂಗ್ ಮಾಡೋ ಥರ ಇರುತ್ತೆ. ಯಾವುದೇ ರೀತಿ ಅವರು ನಿಮಗೆ ಟ್ರಸ್ಟ್ ವರ್ತಿ ಅಲ್ಲ ಅಂತ ಹೇಳ್ತೀನಿ.
ನಿಮ್ಮ ರಿಲೇಷನ್ಶಿಪ್ಗೆ ಈ ವ್ಯಕ್ತಿ ಸೂಕ್ತ ಅಲ್ಲ. ಹಾಗೆ 5 ಆಫ್ ವ್ಯಾಂಡ್ಸ್ ಏನಿರುತ್ತೆ, ನೀವು ಇದನ್ನು ಉಳಿಸ್ಕೊಳ್ಳೋಕ್ಕೆ ನೀವೇನಾದರೂ ತುಂಬ ಕಷ್ಟಪಟ್ಟರು ನಿಮ್ಮ ಮಧ್ಯೆ ತುಂಬ ಕ್ಲ್ಯಾಶಸ್ ಇದ್ದೇ ಇರುತ್ತೆ. ನೀವು ಯಾವತ್ತೂ ಖುಷಿಯಾಗಿರೋಕ್ಕಾಗಲ್ಲ. ಈಗ ಒಂದು ಸ್ಯಾಡ್ನೆಸ್ನ ನೋಡ್ತೀರಾ, ಚೀಟಿಂಗ್ನ ಪದೇ ಪದೇ ಫೇಸ್ ಮಾಡ್ತೀರಾ, ಬ್ಯಾಕ್ ಸ್ಟ್ಯಾಬಿಂಗನ್ನು ನೋಡ್ತೀರಾ. ಆ್ಯಂಡ್ ಈ ವ್ಯಕ್ತಿ ಎಲ್ಲ ವಿಷಯದಲ್ಲೂ ತುಂಬ ರಾಂಗ್ ಡಿಸಿಷನ್ ಮಾಡ್ತಾರೆ ಅಂತ ಹೇಳ್ತೀನಿ. ಅಷ್ಟಾಗಿ ಇವರು ಡಿಸಿಷನ್ ಮೇಕರ್ ಅಲ್ಲ, ಗುಡ್ ಡಿಸಿಷನ್ ಮೇಕರ್ ಅಲ್ಲ. ತುಂಬ ತಪ್ಪು ನಿರ್ಧಾರಗಳನ್ನು ತೊಗೊತಾರೆ. ಆ್ಯಂಡ್ ಇವರ ಒಂದು ಲೈಫ್ ತುಂಬ ಕಷ್ಟದಿಂದ ತೊಗೊಂಡು ಹೋಗ್ತಾರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಂತ ಹೇಳ್ತೀನಿ. ಸೊ ಮೇ ಬಿ ಆ ಒಂದು ವಿಚಾರವಾಗಿ ಇಲ್ಲಿ ನಿಮ್ಮನ್ನು ಸೇವ್ ಮಾಡೋಕ್ಕೆ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿರ್ಬೋದು. ಜಸ್ಟ್ ಗ್ರೇಟ್ಫುಲ್ ಆಗಿರಿ ಏನಾಗಿದೆ ನಿಮ್ಮ ಲೈಫಲ್ಲಿ. ಮೇ ಬಿ ನಿಮ್ಮ ಲೈಫಲ್ಲಿ ಇನ್ನೂ ಚೆನ್ನಾಗಿರುವಂಥ ಆಪ್ಷನ್ಸ್ ಆರ್ ಪ್ರಪೋಸಲ್ ನಿಮಗೆ ಬರ್ಬೋದು. ಹಾಗೆ ನೀವು ಸಹ ತುಂಬ ಖುಷಿಯಾಗಿರ್ತೀರಾ. ನೀವೇನಾದರೂ ಈ ವ್ಯಕ್ತಿಯನ್ನು ಬಿಟ್ಟು ನೀವು ಮೂವ್ ಆನ್ ಆದರೆ, ಇಲ್ಲ ನನಗೆ ಇವರೇ ಬೇಕು ಅಂತಂದರೆ ಜಸ್ಟ್ ನೀವು ಸುಮ್ಮನೆ ಕೇಳ್ತಾನೆ ಇರಬೇಕಾಗತ್ತೆ. ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಆ್ಯಂಡ್ 100% ಇಲ್ಲಿ ಚೀಟಿಂಗ್ ಎನರ್ಜಿ ಇದೆ. ಮೇ ಬಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಇರ್ಬೋದು. ಮೇ ಬಿ ಅಲ್ಲ, ಆಲ್ಮೋಸ್ಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದ್ದೇ ಇದೆ. ಸೊ ಇದಾಗಿತ್ತು ಮೂನ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡಿದ್ರಿ. ಜಸ್ಟ್ ಮೂವ್ ಆನ್ ಅಂತ ಹೇಳ್ತೀನಿ. ಮೂನ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮ್ಮ ರಿಲೇಷನ್ಶಿಪ್ಪಿಂದ ನೀವು ಮೂವ್ ಆನ್ ಆಗಿ, ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ಈಗ ಅಮೆಥಿಸ್ಟ್ ಕ್ರಿಸ್ಟಲ್ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗಾಗಿ ಯಾವ ಒಂದು ಗೈಡೆನ್ಸ್ ಬರುತ್ತೆ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ ನೀವು ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಓಕೆ, ನೋಡೋಣ ಯಾವ ಕಾರ್ಡ್ಸ್ ಬಂದಿದೆ ಅಂತ. ನೈಟ್ ಆಫ್ ಸಾರ್ಟ್ಸ್, ದಿ ಸ್ಟ್ರೆಂತ್, ಕಿಂಗ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಏಸ್ ಆಫ್ ಕಪ್ಸ್. ಓಕೆ, ಡೆಫಿನೆಟ್ಲಿ ಇಲ್ಲಿ ಯಾರೆಲ್ಲ ಈ ಒಂದು ಕ್ರಿಸ್ಟಲ್ ಚೂಸ್ ಮಾಡಿದ್ದೀರಾ, ಅಮೆಥಿಸ್ಟ್ ಕ್ರಿಸ್ಟಲ್ ಚೂಸ್ ಮಾಡಿದ್ದೀರಾ, ನಿಮ್ಮ ಮಧ್ಯೆ ಒಂದು ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಇರ್ಬೋದು. ಇಲ್ಲಿ ಇನ್ನೊಂದು ಎನರ್ಜಿ ಹೇಗಿದೆ ಅಂತಂದರೆ, ಮೇ ಬಿ ನೀವು ಇಬ್ಬರೂ ಸಹ ಈ ಒಂದು ಸಂಬಂಧದಿಂದ ಆಚೆ ಹೋಗಬೇಕು, ಮೂವ್ ಆನ್ ಆಗಬೇಕು ಅಂದ್ಕೊಂಡ್ರು. ಅದು ಹೇಗೋ ನೀವು ಮತ್ತೆ ಬಂದು ಕನೆಕ್ಟ್ ಆಗ್ತೀರಾ, ಮತ್ತು ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಮತ್ತು ಅವರು ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಅಥವಾ ಆ ಥರ ಒಂದು ಸಿಚುವೇಶನ್ಸ್ ನಿಮ್ಮ ಮಧ್ಯೆ ಕ್ರಿಯೇಟ್ ಆಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಏಸ್ ಆಫ್ ಕಪ್ಸ್, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್, ಹಾಗೆ ನೈಟ್ ಆಫ್ ಸಾರ್ಟ್ಸ್ ಏನಿದೆ, ಇಲ್ಲಿ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳ್ಳುವಂಥ ಚಾನ್ಸ್ ಇದೆ. ಆ್ಯಂಡ್ ದರ್ ಇಸ್ ಅ ಮ್ಯಾರೇಜ್ ಎನರ್ಜಿ ಬಿಟ್ವೀನ್ ಯು. ನಿಮ್ಮಿಬ್ಬರ ಮಧ್ಯೆ ಒಂದು ಮ್ಯಾರೇಜ್ ಎನರ್ಜಿ ಸಹ ಇದೆ. ಹಾಗೆ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಒಂದು ಲಾಯಲ್ಟಿ ಹಾಗೆ ಪ್ಯೂರಿಟಿಯಿಂದ ತುಂಬಿಕೊಂಡಿದೆ. ಮೇ ಬಿ ಸ್ವಲ್ಪ ಇಲ್ಲಿ ಇಬ್ಬರಿಗೂ ಕೋಪ ಜಾಸ್ತಿ ಇರ್ಬೋದು, ಒಂದು ಆ್ಯಂಗರ್ ಇಶ್ಯೂಸ್ ಆರ್ ಡಾಮಿನೆಂಟ್ ನೇಚರ್ ಇರ್ಬೋದು. ಸ್ವಲ್ಪ ಹಠ ಮಾಡ್ಬೋದು, ಇವ್ರು ಹೇಳಿದ್ದೆ ನಡಿಬೇಕು ಅಥವಾ ನೀವು ಹೇಳಿದ್ದೆ ಆಗಬೇಕು ಅಂತ. ಆ ಒಂದು ವಿಚಾರಕ್ಕೆ ನಿಮ್ಮ ಇಬ್ಬರ ಮಧ್ಯೆ ಸ್ವಲ್ಪ ಕ್ಲ್ಯಾಶಸ್ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ನೀವಿಬ್ಬರು ಲಾಯಲ್ ಆಗಿ ಇದ್ದೀರಾ. ಆ್ಯಂಡ್ ಆ ಪರ್ಸನ್ ಸಹ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಆ್ಯಂಡ್ ಟ್ರೂ ಫೀಲಿಂಗ್ ಸಹ ಇದೆ. ಬಿಕಾಸ್ ದ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ, ಒಂದು ಸ್ಟ್ರಾಂಗ್ ಬಾಂಡಿಂಗನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೇ ಬಿ ಇಲ್ಲಿ ಜಗಳ ಆಗ್ಬೋದು ನಿಮ್ಮಿಬ್ಬರ ಮಧ್ಯೆ, ಸೊ ಅದು ಕಾಮನ್ ಆಗಿ ಇರುತ್ತೆ. ಬಟ್ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ನೀವೇನಾದರೂ ಈಗ ದೂರ ಆಗಿದ್ದು ಮತ್ತೆ ಅವ್ರು ಮಾತಾಡ್ತಾರಾ ಅಂತ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರು ಮತ್ತೆ ನಿಮ್ಮನ್ನು ಮಾತಾಡಿಸ್ತಾರೆ. ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಸೂನ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಕಮಿಟ್ಮೆಂಟ್ ಸಿಗುವಂಥದ್ದಿದೆ. ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇರೋದ್ರಿಂದ ನಿಮ್ಮ
ಪಾರ್ಟ್ನರ್ಗೆ ಇಲ್ಲಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಥವಾ ಈ ವರ್ಷದಲ್ಲಿ ಮದುವೆ ಆಗಬೇಕು ಅಂತ ಒಂದು ಥಾಟ್ ಇದೆ. ಆ್ಯಂಡ್ ಆಲ್ಸೋ ಅದು ಆಗುತ್ತೆ ಸಹ. ನೈಟ್ ಆಫ್ ಸಾರ್ಟ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾಯಿದೆ, ಅವರ ಆ್ಯಕ್ಷನ್ ಸ್ಪೀಡ್ ಆಗಿರುತ್ತೆ, ಸ್ವಲ್ಪ ಬೇಗ ಡಿಸಿಷನ್ನ ತೊಗೊಳ್ತಾರೆ ಈ ಒಂದು ವರ್ಷದಲ್ಲಿ. ಬಟ್ ಅದು ನಿಮಗೆ ಸರ್ಪ್ರೈಸಿಂಗ್ ಆಗಿ ಇರ್ಬೋದು. ಮೇ ಬಿ ನಿಮಗೆ ಅನ್ನಿಸ್ತಾ ಇರ್ಬೋದು ಈಗ ಈ ವ್ಯಕ್ತಿ ಕಮಿಟ್ಮೆಂಟ್ ಕೊಡಲ್ಲ ಅಂತ. ಬಟ್ ಇವ್ರ ಕಡೆಯಿಂದ ನಿಮಗೆ ಒಂದು ಸರ್ಪ್ರೈಸಿಂಗ್ ಆಗಿ ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ. ಆ್ಯಂಡ್ ನೋ ಫ್ಯಾಮಿಲಿ ಇಶ್ಯೂಸ್ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಇರಬೇಕು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ರೊಮ್ಯಾಂಟಿಕ್ ಆಗಿ ಇರೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಏಸ್ ಆಫ್ ಕಪ್ಸ್ ಇರೋದ್ರಿಂದ ವಿತಿನ್ 1 ಮಂತ್ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗುವಂಥದ್ದಿದೆ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಮ್ಯಾರೇಜ್ ಲೈಫ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಇಯರಲ್ಲಿ ಅಂತಲೂ ಹೇಳ್ತೀನಿ. ಆ್ಯಂಡ್ ಇಫ್ ಎನಿಬಡಿ ರಿಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ದೇರ್ ಇಸ್ ಎ ಚಾನ್ಸ್ ಅವರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಸಹ ನಿಮಗೆ ಕೊಡ್ತಾರೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್ ಆ್ಯಂಡ್ ರೈಟ್ ಪರ್ಸನ್ನ ನೀವು ಚೂಸ್ ಮಾಡಿದ್ದೀರ. ಇಬ್ಬರೂ ಸಹ ಒಂದು ಸರಿಯಾದ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ. ಬಟ್ ಸ್ವಲ್ಪ ನೀವು ಡಾಮಿನೆಂಟ್ ಆಗಿರೋದು ಬಿಟ್ಟರೆ ಈ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ರೆಡ್ ಜಾಸ್ಪರ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, Queen of Swords, 6 of Pentacles, Page of Swords and 7 of Pentacles. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫೈನಾನ್ಷಿಯಲಿ ತುಂಬ ಬರ್ಡನ್ ಆಗ್ತಾ ಇರ್ಬೋದು. ಆ್ಯಂಡ್ ಕರೆಂಟ್ಲಿ ಈ ಒಂದು ರಿಲೇಷನ್ಶಿಪ್ ಇರೋದೇ ಒಂದು ಭಾರ ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಡೆಫಿನೆಟ್ಲಿ ಇಲ್ಲಿ ಬ್ರೇಕಪ್ ಆಗಿರೋರು ನೋಡ್ತಾ ಇದ್ದೀರಾ. ತುಂಬ ದಿನ ಆಗಿರ್ಬೋದು ಅಥವಾ ತುಂಬ ವರ್ಷಗಳಿಂದ ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರ್ಬೋದು. ಸೊ ಆ ಥರ ಒಂದು ಎನರ್ಜಿ ಸಹ ಇಲ್ಲಿದೆ. ಪೇಜ್ ಆಫ್ ಸಾರ್ಟ್ಸ್ ಇದೆ, 6 ಆಫ್ ಪೆಂಟಿಕಲ್ಸ್ ಇದೆ. ಮೇ ಬಿ ಇವರೊಂದು ಸೋಷಿಯಲ್ ವರ್ಕಲ್ಲಿ ಇರ್ಬೋದು ಅಥವಾ ಓನ್ ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಇವರೊಂದು ಎಂಟ್ರಪ್ರಿನರ್ ಆಗಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡಿರ್ಬೋದು. ಬಟ್ ಕರೆಂಟ್ಲಿ ದೇ ಆರ್ ಫೇಸಿಂಗ್ ಅ ಲಾಟ್ ಆಫ್ ಲಾಸ್ ಅಂತ ಹೇಳ್ತೀನಿ. ಅವ್ರು ಏನೇ ಮಾಡೋಕ್ಕೋದ್ರು ಎಲ್ಲದರಲ್ಲೂ ಅವ್ರಿಗೆ ಲಾಸ್ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇತ್ತು ಅದನ್ನು ಅವರು ಇಲ್ಲಿ ನಿಮ್ಮ ಮೇಲೆ ಇರೋವಂಥ ಫೀಲಿಂಗ್ಸನ್ನು ಅವರು ಏನೂ ಹೇಳ್ಕೊಂಡಿಲ್ಲ ನಿಮಗೆ. ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಕ್ವೀನ್ ಆಫ್ ಸಾರ್ಟ್ಸ್ ಇದೆ. ಮೇ ಬಿ ಇವ್ರ ಲೈಫಲ್ಲಿ ತುಂಬ ರಿಚ್ ಆಗಿರಬೇಕು ಅಥವಾ ತುಂಬ ಪ್ಯಾಷನೇಟ್ ಆಗಿರಬೇಕು. ಅವ್ರು ಒಂದು ಡಿಫ್ರೆಂಟ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ್ಯಕ್ಷನ್ಸ್ ನೋಡೋದಾದರೆ ತುಂಬ ಕಡಿಮೆ ಇದೆ. ಇವರು ಅಂದ್ಕೊಳ್ಳೋವಂಥ ಲೈಫ್ ಇವರು ಲೀಡ್ ಮಾಡೋದಕ್ಕೂ ಇವ್ರು ತಗೊಳ್ಳೋವಂಥ ಆ್ಯಕ್ಷನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ದಟ್ಸ್ ವೈ ಅವರು ಯಾವುದ್ರಲ್ಲೂ ಸಕ್ಸಸ್ ಆಗೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ವೈಸ್ ಹೇಳಬೇಕು ಅಂತಂದರೆ ಕರೆಂಟ್ಲಿ ಅವರು ಯಾವುದೇ ಕಮಿಟ್ಮೆಂಟ್ಗೆ ರೆಡಿ ಇಲ್ಲ. ನೀವೇನಾದರೂ ಈ ವ್ಯಕ್ತಿ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಆರ್ ರಿಯೂನಿಯನ್ ಆರ್ ಕಮ್ಯುನಿಕೇಷನ್ಗೆ ವೆಯ್ಟ್ ಮಾಡ್ತಾಯಿದ್ರೆ ಇವ್ರು ಯಾವುದಕ್ಕೂ ಸಹ ರೆಡಿ ಇಲ್ಲ. ಮೇ ಬಿ ಇಲ್ಲಿ ನಿಮ್ಮ ಫೀಲಿಂಗ್ಸ್ ಇಲ್ಲೊಂದು ಕಡೆ ವೇಸ್ಟ್ ಆಗ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಲಸ್ಟ್ ಎನರ್ಜಿ ಇರೋದ್ರಿಂದ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಓನ್ಲಿ ಅಂತ ನಿಮಗೂ ಸಹ ಅನಿಸಿರ್ಬೋದು. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಕ್ವೀನ್ ಆಫ್ ಸಾರ್ಟ್ಸ್ ಹಾಗೆ ಪೇಜ್ ಆಫ್ ಸಾರ್ಟ್ಸಲ್ಲಿ ಬರ್ತಾ ಇದೆ. ಅವರು ಹೇಗೆ ಅಂತಂದರೆ ಇವತ್ತು ಹೇಗಿರುತ್ತೋ ಹಾಗೆ ಇರಲಿ, ನನಗೆ ನಾಳೆ ಇದ್ರ ಬಗ್ಗೆ ಕಮಿಟ್ಮೆಂಟ್ ಬೇಡ, ಯಾವುದೇ ಸಂಬಂಧದ ಬಗ್ಗೆ ನನಗೆ ಕಮಿಟ್ಮೆಂಟ್ ಬೇಡ, ಈ ಥರ ಒಂದು ವ್ಯಕ್ತಿ ಆಗಿದ್ದಾರೆ. ಕೆಲವೊಬ್ಬರು ಸಿಚುವೇಶನ್ಶಿಪ್ಪಲ್ಲಿ ಇರ್ಬೋದು. ಸೊ ಈ ಥರ ಒಂದು ಎನರ್ಜಿ ಸಹ ಇಲ್ಲಿದೆ. ಮೇ ಬಿ ಕಮ್ಯುನಿಕೇಷನ್ಗೆ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಅವ್ರ ಕಡೆಯಿಂದ ತುಂಬ ಲೆಸ್ ಇಂಟ್ರೆಸ್ಟ್ ಇದೆ ನಿಮ್ಮ ಮೇಲೆ ಅವ್ರಿಗೆ ಅಷ್ಟಾಗಿ ಪ್ರೀತಿನೂ ಇಲ್ಲ. ಮುಂಚೆ ಏನು ಫೀಲಿಂಗ್ಸ್ ಇತ್ತು ಕರೆಂಟ್ಲಿ ಆ ಒಂದು ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇವ್ರಿಗೆ ತುಂಬ ಹೇಗೆ ಅಂತಂದರೆ ಈಗ ಹೇಗಿರ್ತಾರೆ ಅವರು ನೆಕ್ಸ್ಟ್ ಮೊಮೆಂಟಲ್ಲಿ ಹಾಗಿರಲ್ಲ.
ಒಂದು ಅವ್ರ ಸಮಯಕ್ಕೆ ತಕ್ಕ ಹಾಗೆ ಅವರು ಚೇಂಜ್ ಆಗ್ಬೋದು. ಆ ಟೈಮಲ್ಲಿ ಅವ್ರಿಗೆ ಏನಾಗಬೇಕಿರುತ್ತೆ ಅವರು ಬೆನಿಫಿಟ್ಸ್ನ ತೊಗೊಳ್ತಾರೆ. ನಿಮ್ಮಿಂದ ದುಡ್ಡು ತೊಗೊಳ್ಳೋದಿರ್ಬೋದು ಅಥವಾ ಮತ್ತೊಂದಿರ್ಬೋದು. ಆ ಒಂದು ಅವ್ರಿಗೆ ಬೆನಿಫಿಟ್ ಸಿಕ್ಕಿದ್ಮೇಲೆ ಅವರು ತುಂಬ ಇಗ್ನೋರ್ ಮಾಡೋದು ಈ ಥರ ಮಾಡಿರ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ದುಡ್ಡು ಕೊಟ್ಟಿದ್ದೀರಾ ಅಂತಲೂ ಹೇಳ್ಬೋದು. ತುಂಬ ಲಾಸಸ್ ಸಹ ಆಗಿದೆ ಇಲ್ಲಿ. ಸೊ ಈ ಒಂದು ವ್ಯಕ್ತಿಗೆ ವೆಯ್ಟ್ ಮಾಡೋದಕ್ಕಿಂತ ಮೂವ್ ಆನ್ ಆಗೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ರಿಯೂನಿಯನ್ ಚಾನ್ಸಸ್ ತೋರಿಸ್ತಾ ಇಲ್ಲ. ಆಲ್ಸೋ ಆರ್ ಎನಿ ರಿಲೇಷನ್ಶಿಪ್. ಸೊ ದಟ್ಸ್ ವೈ ಈ ಒಂದು ವ್ಯಕ್ತಿಯಿಂದ ಮೂವ್ ಆನ್ ಆಗಿ, ಆ್ಯಂಡ್ ಆಲ್ಸೋ ಇದು ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ಬೋದು. ದಟ್ಸ್ ವೈ ಈ ವ್ಯಕ್ತಿಯಿಂದ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.